ಒಂದು ಬೌಲ್ ಅಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ನೋಡಿ ಈ ತರ ಅವಲಕ್ಕಿ ಎಲ್ಲಾ ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ. ಚೆನ್ನಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ತೊಳ್ಕೊಬೇಕು. ಅದರಲ್ಲಿ ಡಸ್ಟ್ ಪೌಡರ್ ಏನಾರು ಇದ್ರೆ ಕ್ಲೀನ್ ಆಗುತ್ತೆ. ನೋಡಿದ್ರ ಎಷ್ಟೊಂದು ಬಂದಿತ್ತ. ಅವಲಕ್ಕಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈ ತರ ತೊಳ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಮೇಲೆ ಹಿಂಗ್ ನೀರ್ ಹಾಕಿ ಒತ್ತಿಬಿಟ್ಟು ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಈ ತರ ನೆನೆಸಿದಾಗ ಅವಲಕ್ಕಿ ಮೆತ್ತಗೆ ಚೆನ್ನಾಗಿ ಆಗುತ್ತೆ. ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಹಿಟ್ಟಾದಂಗೆ ಆಗ್ಬೇಕು ನುಣ್ಣಗೆ. ಇದನ್ನ ರೊಟ್ಟಿ ಹಿಟ್ಟು ನಾದ್ತಿರಲ್ವಾ ಅದೇ ತರನೇ ನಾದ್ಕೋಬೇಕು. ನಾದ್ಕೊಂಡಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ನುಣ್ಣಗೆ ಹಿಟ್ಟಾದಂಗೆ ಆಗುತ್ತೆ. ನೋಡ್ತಾ ಇದೀರಲ್ವಾ. ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದೀನಿ. ಹಾಗೆ 1 ಕ್ಯಾರೆಟ್ ತುರ್ದು ಹಾಕೋತಾ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ. ಖಾರಕ್ಕೆ ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂತಾ ಇದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡಿದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು. ಬೇಕಾಗುವಷ್ಟು ಕಡಲೆಬೇಳೆ ಹಿಟ್ಟು ಬೋಂಡ ಮಾಡ್ತೀವಲ್ವಾ ಆ ಹಿಟ್ಟನ್ನ ಒಂದ್ 4 ಸ್ಪೂನ್ ಅಷ್ಟು ಹಾಕೋತಾ ಇದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ರೊಟ್ಟಿನೂ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಬೇಕಾಗುವಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಾ ಇದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಲಘುವಾಗಿ ಚೆನ್ನಾಗಿ ಬರುತ್ತೆ. ಫಸ್ಟ್ ನೀರು ಹಾಕೊಳ್ದಂಗೆ ಎಲ್ಲ ಕಲ್ಸ್ಕೋಬೇಕು. ಅವಲಕ್ಕಿ ಹಾಕಿರೋದ್ರಿಂದ ನೀರು ಸ್ವಲ್ಪ ಇಡ್ಸುತ್ತೆ. ಅದಕ್ಕೆ ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನೋಡಿ ಸ್ವಲ್ಪ ಹಾಕೊಂತಾ ಇದೀನಿ ಅಷ್ಟೇ. 2 ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ತಾಳಿಪಟ್ಟು ಅದಕ್ಕೆ ಕಲ್ಸ್ಕೋಬೇಕು. ಈ ತರ ತುಂಬಾ ರುಚಿ ಆಗುತ್ತೆ. ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಯಾವಾಗ ಬೇಕೋ ಅವಾಗ ನೀವು ತಕ್ಷಣಕ್ಕೆ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು. ಪರ್ಮನೆಂಟ್ ರೋಟಿ ಒಬ್ಬಟ್ಟು ಶೀಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಒಂದು ಕಿತ್ಲೆಹಣ್ಣಿನ ಗಾತ್ರದಷ್ಟು ಅವಲಕ್ಕಿ ಹಿಟ್ಟು ತಗೊಂಡಿದೀನಿ. ಚೆನ್ನಾಗಿ ತೊಟ್ಕೋಬೇಕು. ತೆಳ್ಳಗೆ ದಪ್ಪಕ್ಕೆ ನೀವು ಹೆಂಗ್ ಬೇಕಾರಂಗ್ ತೊಟ್ಕೋಬಹುದು. ಚೆನ್ನಾಗಾಗುತ್ತೆ. ಜಿಗಿ ಆಗಲ್ಲ, ಗಟ್ಟಿ ಆಗಲ್ಲ, ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿದ್ದು ಸಂಜೆ ತಿಂದ್ರು ಒಳ್ಳೆ ಹದದಲ್ಲೇ ಇರುತ್ತೆ. ಇಷ್ಟು ತೊಟ್ಕೊಂಡಾದ್ಮೇಲೆ ಇದನ್ನ ಹೆಂಚಿನ ಮೇಲೆ ಹಾಕೋತಾ ಇದೀನಿ. ನಿಮಗೆ ಈ ರೋಟಿ ಒಬ್ಬಟ್ಟಿನ ಶೀಟು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಮೇಲ್ ಸ್ವಲ್ಪ ತುಪ್ಪ ಹಾಕೊಂತಾ ಇದೀನಿ. ತುಪ್ಪ ಬೇಡ ಅನ್ನೋರು ಹಂಗೆ ಮಾಡ್ಕೋಬಹುದು, ಇಲ್ಲ ಎಣ್ಣೆನಾರು ಹಾಕೋಬಹುದು. ಇದಕ್ಕೆ ಚಟ್ನಿ ಪುಡಿ, ಮೊಸರು ಇಲ್ಲ ಹಂಗೇನಾರು ತಿನ್ಕೊಂಡ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಇರುತ್ತೆ. ನೋಡ್ಕೊಂಡ್ರಲ್ವಾ ಅವಲಕ್ಕಿ ಮಸಾಲೆ ರೊಟ್ಟಿ. ರುಚಿಯಾದ ಆರೋಗ್ಯಕರವಾದ ಅವಲಕ್ಕಿ ರೊಟ್ಟಿ ಮಾಡುವುದು ನೀವೆಲ್ಲ ನೋಡ್ಕೊಂಡಿದ್ದೀರಾ. ಇಷ್ಟ ಆದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.